ಚಂದ್ರೆ ಗ್ರಾಮಕ್ಕೆ ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಬಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಪಾಂಡವಪುರ ತಾಲೂಕಿನ ಚಂದ್ರೆ ಗ್ರಾಮದಲ್ಲಿ 1.5 ಕೋಟಿ ರು ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿಗಳ ದುರಸ್ತಿ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಚಂದ್ರೆ ಗ್ರಾಮದಲ್ಲಿ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಗ್ರಾಮಸ್ಥರು ನಿಂತು ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಿಸಿಕೊಳ್ಳಬೇಕು ಎಂದರು. ಹಾಗೆ ಕರ್ನಾಟಕ ಸರ್ಕಾರವು ಪಾಂಡವಪುರ ತಾಲೂಕನ್ನು ಸಾವಯವ ತಾಲೂಕು ಎಂದು ಘೋಷಣೆ ಮಾಡಿದೆ. ಎಲ್ಲ ರೈತರು ಈ ಹಿಂದೆ ನಮ್ಮ ಪೂರ್ವಜರು ಹೇಗೆ ವ್ಯವಸಾಯವನ್ನು ಮಾಡುತ್ತಿದ್ದರೋ ಅದೇ ರೀತಿ ಇನ್ನು ಮುಂದೆ ಸಾವಯವ ಕೃಷಿಯಲ್ಲಿ ತೊಡಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಟಿ ಗೋವಿಂದೇಗೌಡ, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ದಯಾನಂದ, ರೈತ ಸಂಘದ ತಾಲೂಕು ಅಧ್ಯಕ್ಷ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಎಣ್ಣೆಹೊಳೆಕೊಪ್ಪಲು ರಘು, ಗ್ರಾಮದ ಯಜಮಾನರಾದ ವೆಂಕಟೇಶ್, ಸ್ವಾಮಿಗೌಡ, ರಮೇಶ್, ಮರಿದೇವೇಗೌಡ, ಅರುಣ್ ಕುಮಾರ್, ರೈತ ಸಂಘದ ಯುವ ಮುಖಂಡ ಕಾಂತರಾಜು, ಪಾಂಡವಪುರ ಟಿಎಪಿಸಿ ಎಂಎಸ್ ನಿರ್ದೇಶಕರಾದ ಸುನಂದಮ್ಮ, ಒಡ್ಡರಹಳ್ಳಿ ಬೆಟ್ಟೇಗೌಡ, ಕೋಡಳ್ಳಿ ಹೊಸೂರು ನಾಗಣ್ಣ, ಕೆಂಚನಹಳ್ಳಿ ಚೆಲುವೇಗೌಡ ಸೇರಿದಂತೆ ಗ್ರಾಮಸ್ಥರು, ಮಹಿಳೆಯರು ಉಪಸ್ಥಿತಿ ಇದ್ದರು. ಹಿಂದೆ ಬನ್ನಿ ಈ ಕಡೆ ಬನ್ನಿ ಬಾಬಾ ಅಜ್ಜಿ ಈ ಕಡೆ ಬಾಬಾ ಅಜ್ಜಿ ಹೋಗಿ ಅಜ್ಜಿ ಮುಂದಕ್ಕೆ ಅಜ್ಜಿ ಹೋಗಿ ಮುಂದಕ್ಕೆ ಎಮ್ಮೆಲೆ ಕಾಣಕ್ಕೆ ಕಾಣಕ್ಕೆ ಹೋಗತ್ತೆ ತಲೆ ಅಡ್ಡ ಕೆಳಗೆ ಈ ಕಡೆ ಒಂಚೂರು ನೀವು ಬನ್ನಿ ಬರ್ಬೇಡ ಕಡೆಗೆ ಈ ಕಡೆ ಬಿಡ್ರಿಗಯ್ಯ ಗುದ್ಲಿ ಕೈ ಅಡ್ಡ ಬಂದ ಓಕೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಈ ಬೃಹತ್ ಪೂಜೆ ನೆರವೇರಿಸುವ ನಿರ್ಮಾಣ. ಆದ್ರೆ ಇವತ್ತಾಗೆ ನಾವು ಈಗ ನಾಗರಿಕ ಪ್ರಪಂಚದಲ್ಲಿ ಎಂದಾಗ ಮೂಲಭೂತ ಸೌಲಭ್ಯಗಳು ಇಲ್ಲೇ ಹೋದ್ರೆ ನಾವು ನಾಗರಿಕರಂತ ಕರ್ತವ್ಯಕ್ಕೆ ಸಾಧ್ಯ ಇಲ್ಲ. ಯಾವುದೋ ಹಳ್ಳಿ ಚೆನ್ನಾಗಿದೆ ಅನ್ನಬೇಕಾದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಯೋಗ್ಯವಾದಂತಹ ರಸ್ತೆ ಇರಬೇಕು, ಶುದ್ಧವಾದ ಕುಡಿಯುವ ನೀರು ಬರೀಬೇಕು, ವೈದ್ಯಕೀಯ ಸರಾಗಿ ಹರಿದೋರ್ತಕ್ಕಂಥ ರೀತಿಯಲ್ಲಿ ಚರಂಡಿಗಳ ನಿರ್ಮಾಣ ಆಗಿರಬೇಕು, ಜೊತೆಗೆ ಉತ್ತಮವಾದ ಶಾಲೆ ಇರಬೇಕಾಗ್ತದೆ, ಹತ್ತಿರದಲ್ಲಿ ಆಸ್ಪತ್ರೆಗಳ ಆರೋಗ್ಯ ರಕ್ಷಣೆಗಾಗಿ ಹತ್ತಿರದಲ್ಲಿ ಆಸ್ಪತ್ರೆಗಳು ಇರಬೇಕಾಗ್ತದೆ. ಎಲ್ಲವೂ ಕೂಡ ಮುಪ್ಪತ್ತಾಗಿ ಜನತೆಗೆ ಕೈಗೆಟ್ಟುವ ರೀತಿಯಲ್ಲಿ ಇರುತ್ತೆ. ಅಷ್ಟಿದ್ರೆ ನಾವು ನಾಗರಿಕ ಪ್ರಪಂಚದಲ್ಲಿ ಅದರಿಂದ ಈ ದಿವಸ ನಮ್ಮ ಶಾಸಕರು ಈ ಗ್ರಾಮದಲ್ಲಿ 1.5 ಕೋಟಿ ರೂಪಾಯಿ
ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯಿಂದ ನೆರವೇರಿಸಿದ್ದಾರೆ. ಈ ಕಾಮಗಾರಿ ತುಂಬಾ ಚೆನ್ನಾಗಿ ಗುಣಮಟ್ಟದಿಂದ ಕೂಡಿರಬೇಕು, ಜೊತೆಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು. ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದನ್ನ ಸಕಾಲದಲ್ಲಿ ಗುಣಮಟ್ಟದ ಕಾಮಗಾರಿ ಪೂರೈಕೆ ಅಂತ ಹೇಳ್ಕೊಂಡು ನಾನು ವಿನಂತಿ ಮಾಡ್ಕೊತೀನಿ. ಜೊತೆಗೆ ಗ್ರಾಮಸ್ಥರು ಕೂಡ ನಿಂತರನ್ನು ಗಮನಿಸಬೇಕು. ಕಾಮಗಾರಿ ಮಾಡ್ತಾ ಇರೋಂಥ ಕಾಂಟ್ರಾಕ್ಟರ್ ಗುಣಮಟ್ಟದಿಂದ ಮಾಡ್ತಾ ಇದ್ದಾರೆ ಇರುವಾಗಲೂ ಕೂಡ ನೀವು ನಿಗಾ ವಹಿಸಬೇಕು. ಇಲ್ಲಿವರೆ ಏನಾಗ್ತಿದೆ, ಕಾಂಕ್ರೀಟ್ ರಸ್ತೆಯಿಂದಾಗ ಮಣ್ಣು ರಸ್ತೆಗಳನ್ನು ಓಡಾಡಬಹುದು. ಕಾಂಕ್ರೀಟ್ ರಸ್ತೆ ಎಲ್ಲೋ ಒಂದು ಕಡೆ ಕಿತ್ತೋಗುವುದು ಅಂತಂದ್ರೆ ಇಲ್ಲದೆ ಹಾಗೆ ಸ್ವಲ್ಪ ದೇವಸ್ಥಾನ ನಾನು ಎಳೆದು ಬೀಳಕ್ಕಾಗುತ್ತದೆ. ಈ ಸದ್ಯ ಮಂಡಳಿಯಲ್ಲಿ ನಿಮಗೆ ಓಡಾಡ್ತಿರುವಂತಹ ಕಾಲ ಬರ್ತದೆ. ಆದ್ರಿಂದ ನೀವೇ ಅದನ್ನ ಗುಣಮಟ್ಟನ ಕಾಮಗಾರಿ ನಡೆಯೋದಕ್ಕೆ ನೀವು ಅದನ್ನು ಉಸ್ತುವಾರಿ ಮಾಡ್ಕೊಳ್ಬೇಕು. ಸಕಾಲದಲ್ಲಿ ಅದು ನಡೀಬೇಕು. ಜೊತೆಗೆ ಯಾವ್ದಾದ್ರು ಮನೆ ಹತ್ರ ಯಾವ್ದಾದ್ರು ಅಡಚಣೆ ಯಾರಾದ್ರೂ ನಮ್ಗೆ ಅದನ್ನು ಬಿಟ್ಕೊಡಂಗಿಲ್ಲ ನನ್ನ ಮನೆ ಹತ್ತಿರ ಅದೇ ಕಿತ್ತಾಕ್ತಿಗೆ ಅಂತ ಹೇಳಂತ ಸಂದರ್ಭ ಬಂದ್ರೆ ಅದನ್ನ ಹೇಗೆ ಗ್ರಾಮಸ್ಥರಿಗೆ ಅದನ್ನು ಬಗೆಹರಿಸಿಕೊಟ್ಟು ಅದನ್ನ ಸಕಾಲದಲ್ಲಿ ಕಾಮಗಾರಿ ಬೇಡಿಕೆ ಸಹಕಾರ ನಿರ್ಧರಿಸುತ್ತ ಈಗಾಗಲೇ 1.5 ಕೋಟಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಇವಾಗ ವಿದ್ಯುತ್ ತೆರಿಗೆಯನ್ನು ನೆರವೇರಿಸಿದ್ದಾರೆ. ನೀವು ನೋಡಬಹುದು, ಇವತ್ತು ಮೇಲ್ಕೋಟೆ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಒಬ್ಬ ವಿದ್ಯಾವಂತ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಾದ್ಮೇಲೆ ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಹೊಸದಾಗಿ ನೀವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸಾಕಷ್ಟು ಮೇಲ್ಕೋಟೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಎಲ್ಲರ ಸಹಕಾರ ಇದೇ ರೀತಿಯಲ್ಲಿ ಹಿಂಗೇನು ಕೂಡ ಕೆಂಗೇ ಗ್ರಾಮ ಪುಟ್ಟಣೆಯಲ್ಲಿದ್ದಾಗ ಸಾಕಷ್ಟು ಬೆಂಬಲವಾಗಿ ನಿಂತಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ದರ್ಶನದವರ ಜೊತೆ ನಿಮಗೂ ಫೋನ್ ಕೇಳ್ತಾ ಮುಂದಿನ ದಿನಗಳಲ್ಲಿ ತಾಲೂಕು ರೈತಾಂಗ ನಿಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ಮುಖ್ಯ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಸಕರು ಆಯ್ಕೆಯಾಗಿ ಬರಬೇಕು. ಅವರು ಏನು ಮುಂದಿನ ದೂರಾಭಿವೃದ್ಧಿಯನ್ನು ತಿಳ್ಕೊಂಡು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಕೆಲಸ ಕಾರ್ಯಗಳೆಲ್ಲ ಇನ್ನೂ ಆಗಬೇಕು ಅಂತ ಹೇಳಿದ್ರೆ ಅವರು ಇನ್ನೂ ಮುಂದಿನ ಆಯ್ಕೆಯನ್ನು ನೀವು ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ನನ್ನ ಹೆಚ್ಚಾಗಿ ಹೋರಾಟಗಳು ಮಾಡಿ ಈ ಗ್ರಾಮವನ್ನು ಎಲ್ಲವನ್ನು ಸುತ್ತಾಡಿ ಪ್ರತಿ ಹಂತದಲ್ಲೂ ಅವರಿಗೆ ಸಲಹೆ ಸಹಕಾರವಾಗಿರ್ತಕ್ಕಂಥ ಕೆ.ಟಿ. ಮೈಕೇಗೌಡರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಊರಿನ ಗಣ್ಯರು ಹಾಗೂ ನಮ್ಮ ಗ್ರಾಮಸ್ಥರು ಮಾತುಕತೆ ದಯಮಾಡಿ ನಮ್ಮ ಶಾಸಕರಲ್ಲಿ ಒಂದು ವಿನಂತಿ. ಪುಟ್ಟಣ್ಣನವರ ಯುವ ಕಾರ್ಮಿಕರು ಕೂಡ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ತಾವೂ ಸಹ ಈಗ 1.5 ಕೋಟಿ ರೂಪಾಯಿಯನ್ನು ಒಂದು ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಗ್ರಾಮದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು. ಮತ್ತೆ ಇನ್ನೊಂದು ಹೇಳಿಕೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಬಹುಮಂದಿಗಳ ಸಮಸ್ಯೆ. ನಮ್ಮ ಗ್ರಾಮದಲ್ಲಿ ಒಂದು ಕೆರೆ ಇದೆ. ಕೆರೆ ಮೇಲೆ ಜನ ಜಾನುವಾರುಗಳು ಓಡಾಡ್ತವೆ, ಬಸ್ಸು ವೆಹಿಕಲ್ ಓಡಾಡ್ತವೆ. ಒಂದು ವೆಹಿಕಲ್ ಅಂದರೆ ಒಂದು ವೆಹಿಕಲ್ ಬರಲಾಗ್ತವೆ. ಎರಡೂ ಕಡೆ ತಡೆಗೋಡೆ ಅವಶ್ಯಕತೆ ಇದೆ. ಜೊತೆಗೆ ಕೆರೆ ಇದೆ, ಉಪಯೋಗ ಇಲ್ಲ. ನಮ್ಮ ಗ್ರಾಮಕ್ಕೆ ಕೊಪ್ಪಲ್ ಕಟ್ಟೆ ಅವಶ್ಯಕತೆ ಅಂತ ನನ್ನ ಭಾವ. ನಮ್ಮ ಗ್ರಾಮದವ್ರು ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಏನೋ ಬೆಂಬಲ ಇದ್ರೆ ಕಪ್ಪಾಳೆ ಮುಖಾಂತರ ಬೆಂಬಲ ಇದೆ. ನಮ್ಮ ಗ್ರಾಮಕ್ಕೆ ಕೊಪ್ಪಲ್ ಕಟ್ಟೆ ಅತ್ಯವಶ್ಯಕವಾಗಿದೆ. ಅದನ್ನ ಜಿಲ್ಲಾ ಪಂಚಾಯತ್ ಏನು ಮಾಡ್ತಿರೋ ಪಿಡಬ್ಲ್ಯೂರಿಂದ ಮಾತ್ರ ಮಾಡ್ತಿರೋ ದಯಮಾಡಿ ನಮಗೆ ಕೊಪ್ಪಲ್ ಕಟ್ಟೆ ಮಾಡ್ತೀವಿ. ಜೊತೆಗೆ ಸುತ್ತ ನೀರಿನ ಒಂದು ಘಟಕ ಅತ್ಯಲ್ಪವಾಗಿ ಅರ್ಜೆಂಟಾಗಿ ತುರ್ತಾಗಬೇಕಾಗಿದೆ. ಎಲ್ಲ ಗ್ರಾಮದಲ್ಲಿ ಇದೆ. ನಾವೀಗ ಪಾಂಡವಪುರದಲ್ಲಿ ಒಂದು ಬಕೆಟ್ ನೀರು ಬರುವಂತ ಒಂದು ವ್ಯವಸ್ಥೆ ಇದೆ. ನೀರು ಬರ್ತಾ ಇದೆಯಿಲ್ಲ ಅಂತ ಕಾವೇರಿ ನೀರು ಬರ್ತಾ ಇದೆ. ಪುಟ್ಟಣ್ಣಯ್ಯನವ್ರ ಕಾಲದಿಂದ ನಂತರ ಕಾವೇರಿ ನೀರು ಚೆನ್ನಾಗಿ ಬರ್ತಾ ಇದೆ. ಆದರೆ ಅದರ ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೆ ಪಂಚಾಯತ್ ಅವರು ಮಾಡಬೇಕಾದ ಕೆಲಸ. ಸುತ್ತ ನೀರಿನ ಘಟ್ಟ ಬೇಕೇ ಬೇಕು ನಮ್ಮವರಿಗೆ. ದಯಮಾಡಿ ನಿಮ್ಮ ಅವಧಿಯಲ್ಲಿ ಅದು ಪೂರೈಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ನಮ್ಮ ಗ್ರಾಮದವರು ಸಹಕಾರ ಇದೆ. ತಮ್ಮ ಚಪ್ಪಾಳೆ ಮುಖಾಂತರ ಅವರಿಗೆ ಬೆಂಬಲಿಸಿ. ಮಿತ್ರರೇ, ಈಗ ಇಲ್ಲಿ ಇವತ್ತು 1 ಕೋಟಿ ಕಾಮಗಾರಿ ಕೆಲಸ ಮಾಡಕ್ಕೆ ಬಂದಿದೆ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಸೇರ್ಕೊಂಡ್ರೆ ಒಂದು 8.5 ಕೋಟಿ ರೂಪಾಯಿ ಇಡೀ ಪಂಚಾಯತಿ ಹಾಕಿದೆ. ಅದು ಇವೆಲ್ಲ ಅಪ್ರೂವಲ್ ಆಗಿರೋಂಥದ್ದು
ಅಡಿಷನಲ್ ಬೇರೆ ಇದರಿಂದ ಹಾಕಿದ್ದೀವಿ. ಇದ್ರ ಜೊತೆಗೆ ಏನು ಪಟ್ನಗೇರಿ ಸಂಜೆ ರಸ್ತೆ ಅದನ್ನು ಸದ್ಯದಲ್ಲೇ ಕೊಡ್ತೀವಿ. ಅದಾದಮೇಲೆ ಏನು ಊರೊಳಗಿನ ರಸ್ತೆಗಳಿಗೆ ಸೇರಿಸಿ ಎಲ್ಲ ಕಾಮಗಾರಿ ಸರ್ಕಾರದಿಂದ ದುಡ್ಡನ್ನು ಕೊಡ್ತಾ ಇದ್ದಾರೆ. ಅದರ ತಕ್ಕಾಗಿ ನಾವು ಏನು ಪ್ರತಿ ಊರಲ್ಲಿ ನಾವು ಕೆಲಸ ಮಾಡಬೇಕು ಆ ರೀತಿ ಕೆಲಸನ ಹಾಕಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಕೆಲಸನೂ ಈಗ ಅನುದಾನ ಬರ್ತಿರೋದೆಲ್ಲನೂ ನಾನು ಮಾಡಿಸ್ತಾ ಇಲ್ಲ. ನೀವು ದುಡ್ಡು ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಸರ್ಕಾರ ನಮಗೆ ದುಡ್ಡು ಕೊಡ್ತಾರೆ ಕೂಡ ನಿಮಗೆ ಸರ್ಕಾರಕ್ಕೆ ನಿಮಗೆ ಮಾಡಿಸ್ತಾ ಇದ್ದೀವಿ ಅಷ್ಟೇ. ನಿಮ್ಮ ದುಡ್ಡಲ್ಲೇ ನಿಮಗೆ ರಸ್ತೆ ಮಾಡಿಸ್ತಿರೋದು ತೆರಿಗೆ ಹಣದಲ್ಲಿ. ಆ ರೀತಿ ಕಾಮಗಾರಿಗಳ ಬಗ್ಗೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾನು ಕೇಳ್ಕೊಳ್ಳೋದು ನಿಮಗೆ ಎಷ್ಟು ಜನಕ್ಕೆ ನಮ್ಮ ತಾಲೂಕು ಸಾವಯವ ಕೃಷಿ ಅಂತ ಘೋಷಣೆ ಆಗಿರೋದು ಎಷ್ಟು ಜನ ಗೊತ್ತಿದೆ? ಇದು ಅತಿ ಕಮ್ಮಿ. ಮಾರ್ಚ್ನಲ್ಲಿ ಈ ತಿಂಗಳು 2 ತಿಂಗಳು ಮುಂಚೆ ಏನು ನಮ್ಮ ಬಜೆಟನ್ನು ಮನೆ ಮುಖ್ಯಮಂತ್ರಿಗಳಿಗೆ ಮಂಡಿಸಿದ್ರು. ಅದರಲ್ಲಿ ಪೂರ ತಾಲೂಕನ್ನ ಸಾವಯವ ಕೃಷಿ ತಾಲೂಕನ್ನಾಗಿ ಘೋಷಣೆ ಮಾಡಿದೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಕೊಳ್ಳದೆ ತಾವುಗಳು ಕೃಷಿಯನ್ನ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ತಾವುಗಳು ಕ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ. ಈಗಾಗಲೇ ಸಭೆಗಳನ್ನ ಅಧಿಕಾರಿಗಳು ಬಂದು ಗ್ರಾಮ ಸಭೆಗಳನ್ನ ಮಾಡಿ ಹಂತವಾಗಿ ಮಾಹಿತಿಗಳನ್ನ ಕೊಡೋಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಅದನ್ನ ಗಮನ ಹರಿಸಿ ಏನು ಕೊಟ್ಟೆ ಗೊಬ್ಬರ ಬೆಳೆಸ್ಕೊಂಡು ಏನು ಹೊಸಾಗೇನು ಮಾಡ್ತಾ ಇಲ್ಲ. ಇಲ್ಲೇ ಯಾವ ಥರ ಬೆಳೆ ಬೆಳೀತಿದ್ರೆ ಆ ಥರ ಬೆಳೆ ಬೆಳೀಲಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ದೀವಿ. ಅದಕ್ಕಾಗಿ ಅದು ಮಾಡಿದ್ರೆ ನಮಗೆ ಸಮಸ್ಯೆಗಳಿವೆ. ಅದು ಏನು ನಮ್ಮ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿವೆ. ನಮ್ಮ ಮಣ್ಣಿನ ಫಲವತ್ತತೆಯೂ ನಾಶ ಆಗಿದೆ. ಅದನ್ನೆಲ್ಲ ನಾವು ಬಲಿಷ್ಠವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸಾವಯವ ಕೃಷಿ ಬೆಳೆಗಳು. ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ನಾವು ಏನು ಬೆಳೆ ಬೆಳೀತಿದ್ದೀವಿ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ನಿಮಗೆ ಹಣ ತಲುಪಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಮಾರುಕಟ್ಟೆಯಲ್ಲಿ ಯಾವ ಥರ ಸೃಷ್ಟಿ ಮಾಡಬೇಕು, ಅದನ್ನು ಮಾರುಕಟ್ಟೆಗೆ ಬೆಳೆ ಬೆಳೆದಿರೋದಕ್ಕೆ ಸೂಕ್ತ ಬೆಲೆಗಳನ್ನು ಯಾವ ಥರ ಬಳಸಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದೆ. ಈಗಾಗಲೇ ನಮ್ಮ ಸಾವಯವ ಕೃಷಿ ಅಂತ ಅನೌನ್ಸ್ ಆದಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ನಮ್ಮ ತಾಲೂಕಿನ ರೈತರ ಜೊತೆ ಸಂಪರ್ಕ ಮಾಡಿ ನಮ್ಮಗಳ ಜೊತೆ ಮಾತಾಡಿ ಮಾರ್ಕೆಟ್ಗೆ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದ್ರ ಜೊತೆ ಎಲ್ಲ ಮಾರ್ಕೆಟ್ಗಳಲ್ಲಿ ಏನಂದರೆ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಮೇಲೆತ್ತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಅದ್ರ ತಕ್ಕಾಗೆ ಎಲ್ಲರೂ ದಯವಿಟ್ಟು ಕೈಗೊಳಿಸಿ ರಾಸಾಯನಿಕ ಗೊಬ್ಬರಗಳನ್ನು ಕಮ್ಮಿ ಬೆಳೆಸಿ. ಗೊತ್ತಿರೋಂಗೆ ಹಿಂದೆ ಅಲ್ಲಿ ಸಮಸ್ಯೆ ಆಗಿತ್ತು. ಸ್ಥಳೀಯವಾಗಿ ಕೆಲವರು ಬೇಕು ಅಂತಿದ್ರು, ಕೆಲವರು ಬೇಡ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಅಲ್ಲಿ ಮಾತು ಕೊಟ್ಟಿದ್ವಿ. ಪೂಜೆ ಮಾಡ್ತೀವಿ. ಪೂಜೆ ಮಾಡಾದ್ಮೇಲೆ ಡಿ ಸಿ ಅವ್ರನ್ನ ಕರ್ಕೊಬಂದು ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಮುಂಚೆ ವೆರಿಫಿಕೇಷನ್ ಕೊಡ್ತೀವಿ. ಡಿ ಸಿ ಅವ್ರಿಗೆ ತೋರಿಸ್ತೀವಿ ಜಾನುವಾರುಗಳು ಗೋಮಾಳನ ಉಪಯೋಗ ಮಾಡದೇ ಇಲ್ಲ ಅದನ್ನು ಅಗತ್ಯಕ್ಕಾಗಿ ಡಿ ಸಿ ಅವರು ತೋರಿಸಿದ್ದೀವಿ. ನೋಡಿ ಏನು ಸೂಕ್ತ ಕ್ರಮ ಏನು ತಗೊಳ್ಬೇಕು ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತೀವಿ. ಅಲ್ಲಿ ಏನಾದರೂ ಓದೋದು ಸಂದರ್ಭದಲ್ಲಿ ಏನು ಪರ ವಿರೋಧ ಹೇಳಿದ್ರು. ಒಂದಿಬ್ಬರು ಈ ಕಡೆನೂ ಹೇಳಿದ್ರು, ಒಂದಿಬ್ಬರು ಆ ಕಡೆನೂ ಹೇಳಿದ್ರು. ಇಲ್ಲಿ ನಮ್ಗೆ ಮಾಡಿದ್ರೆ ಒಳ್ಳೆಯದು ಅಂತಲೂ ವ್ಯಕ್ತಪಡಿಸಿದ್ರು ಸ್ವಲ್ಪ ಜನ. ಇನ್ನೊಂದಷ್ಟು ಜನ ಗೋಮಾಳವಾಗಿ ಉಳಿಸ್ಕೊಡಿ ಅಂತ ಇನ್ನೊಂದಷ್ಟು ಜನ ಕೇಳ್ಕೊಂಡ್ರು. ಅದ್ರ ತಕ್ಕಂಗೆ ಅವರು ಏನು ಡಿ ಸಿ ಅವರು ನಿರ್ಣಯ ತಗೊಳ್ತಾರೆ. ಜಿಲ್ಲಾಧಿಕಾರಿಗಳು ಇನ್ನೂ ಭರವಸೆ ಕೊಟ್ಟಿಲ್ಲ ಇಲ್ಲ, ಏನಿಲ್ಲ ಕೆಲಸ ಅದು ಹೇಳಿದೆ ನಾನು. ಎಲ್ಲ ಬಂದು ರೆಡಿಯಾಗಿದೆ ಸರ್, ಅಂದರೆ ಶುರು ಮಾಡಿಸ್ತೀವಿ ಅಂತ. ಈಗ ನಾವು ಅದಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಇವರು ನಾನು ಮಾತು ಕೊಟ್ಟಿದ್ದೆ, ಕರ್ಕೊಂಡು ಅಲ್ಲಿ ಜಾಗ ತೋರಿಸ್ತೀವಿ. ಸೊ ಅದನ್ನು ಡಿ ಸಿ ಅವರು ಡಿಸಿಷನ್ ಇಷ್ಟಿಂದಲೇ ಆಗ್ಬೋದು. ಈಗ ನಾಳಿದ್ರಲ್ಲೇ ಹೇಳ್ತಾರೆ. ಅದಾದ ತಕ್ಷಣ ಅದೇ ಕೆಲಸ ಮುಂದೆ ಏನು
ಏನು ಮಾಡಬೇಕು ಅಂತ ಅವರಿಗೆ ನೋಡ್ರಿ